ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇದೀನ ನಾವು ಫಸ್ಟ್ PUC ಕನ್ನಡದ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಈ ಪಾಠದ ಕ್ವಶನ್ ಆ್ಯಂಡ್ ಆನ್ಸರನ್ನು ನಾವಿದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಫಸ್ಟ್ ನಾವು ಶಬ್ದಾರ್ಥವನ್ನು ತಿಳ್ಕೊಳ್ಳೋಣ. ಸಿಪಾಯಿ ಸೈನಿಕ, ಮೂಲೋತ್ಪಾಟನೆ ಬೇರು ಸಹಿತ ಕೀಳು, ಮುಟ್ಟುಗೋಲು ಸಾಲ ವಸೂಲಿ ಮತ್ತಿತರ ಕಾರಣಗಳಿಗಾಗಿ ಒಬ್ಬರ ಸ್ವತ್ತನ್ನು ಸರ್ಕಾರ ಅಥವಾ ನ್ಯಾಯಾಲಯ ಮುಂತಾದವುಗಳ ಆದೇಶದಂತೆ ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದು. ಪಾಳೆಗಾರ ಒಂದು ಪ್ರಾಂತ್ಯದ ಸರ್ವಾಧಿಕಾರಿ. ದುಸ್ತರ ಕಷ್ಟ. ಬೇಕರಿ ಮಾರಾಟ. ರಿಟೇಲ್ ಶಾಪ್ ಚಿಲ್ಲರೆ ಅಂಗಡಿ. ಇರಾದೆ ಉದ್ದೇಶ. ಸೋಗು ವೇಷ. ಬಾತು ಊದು ದಪ್ಪ. ಉಜ್ವಲ ಪ್ರಕಾಶ. ಲೇವಾದೇವಿ ವ್ಯವಹಾರ. ಡೆಪಾಸಿಟ್ ಶೇಖರಣೆ ಇಲ್ಲ ಠೇವಣಿ ಅಂತ ಹೇಳಿ ಅರ್ಥ. ರವಾನೆ ಸೇರು. ತಾತ್ಸಾರ ತಿರಸ್ಕಾರ. ಬಾಬತ್ ವಿಷಯ ಇಲ್ಲ ಸಂಗತಿ. ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಫಸ್ಟ್ ಕ್ವಶನ್, ಬೆಳೆಯಲಿ ಬೆಳೆಯದಿರಲಿ ತೆರಿಗೆ ಕಡ್ಡಾಯವಾಯಿತು. ಶ್ರೀ CH ಹನುಮಂತರಾಯ ಅವರ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಲೇಖನದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಬ್ರಿಟಿಷರು ತಂದ ಹೊಸ ಬಗೆಯ ತೆರಿಗೆ ಪದ್ಧತಿಯನ್ನು ವಿವರಿಸುತ್ತಾ ಲೇಖಕರು ಈ ಮಾತನ್ನಾಡಿದ್ದಾರೆ. ಬ್ರಿಟಿಷರು ಹೊಸ ಪದ್ಧತಿ ತರುವ ಮೊದಲು ರೈತರು ಬೆಳೆದ ಬೆಳೆಯಲ್ಲಿ ಸ್ವಲ್ಪ ಭಾಗವನ್ನು ತೆರಿಗೆಯಾಗಿ ಕೊಡಬೇಕಾಗಿತ್ತು. ಬ್ರಿಟಿಷರು ತಂದ ಹೊಸ ಜಮೀನ್ದಾರಿ ಪದ್ಧತಿಯಿಂದ ರೈತರು ಹಣದ ರೂಪದಲ್ಲಿ ತೆರಿಗೆಯನ್ನು ಪಾವತಿಸಬೇಕಾಯಿತು. ಅಲ್ಲದೆ ಬೆಳೆ ಬೆಳೆಯಲಿ ಬೆಳೆಯದಿರಲಿ ತೆರಿಗೆ ಕಡ್ಡಾಯವಾಯಿತು. ತೆರಿಗೆ ಪಾವತಿಸದಿದ್ದರೆ ಜಮೀನ್ದಾರ ಜಮೀನನ್ನು ವಶಪಡಿಸಿಕೊಳ್ಳುತ್ತಿದ್ದನು ಎಂದು ಲೇಖಕರು ವಿವರಿಸಿದ್ದಾರೆ. ಪ್ರಶ್ನೆ 2. ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು. ಶ್ರೀಯುತ CH ಹನುಮಂತರಾಯ ಅವರು ರಚಿಸಿರುವ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ವಿಚಾರಪೂರ್ಣ ಲೇಖನದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. 15ರಿಂದ 19ನೇ ಶತಮಾನದವರೆಗೆ ಕಾಣಿಸಿಕೊಂಡ ಮಾನವ ನಿರ್ಮಿತ ಬರದ ವಿಚಾರವನ್ನು ಲೇಖಕರು ವಿವರಿಸುತ್ತಿರುವ ಸಂದರ್ಭ ಇದು. ಸುಮಾರು 20ಕ್ಕೂ ಮಿಕ್ಕ ಬರಗಾಲದಲ್ಲಿ ರೈತರು ಎರೆಮಣ್ಣನ್ನು ತಿಂದು ಬದುಕುವ ಪರಿಸ್ಥಿತಿ ಎದುರಾಯಿತು. ಹಸಿವಿನಿಂದ ಸಾಯುವ ರೈತರ ದೇಹಗಳನ್ನು ಅಂತ್ಯ ಸಂಸ್ಕಾರ ಮಾಡಲು ಆಗದಂತಹ ಸ್ಥಿತಿ ನಿರ್ಮಾಣವಾದುದರಿಂದ ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು ಎಂದು ಲೇಖಕರು ವಿವರಿಸಿದ್ದಾರೆ. ರೈತರು ಎದುರಿಸಿದ ಭೀಕರ ಬರಗಾಲದ ಪರಿಣಾಮ ಇಲ್ಲಿದೆ. ಪ್ರಶ್ನೆ 3. ಸ್ವಾತಂತ್ರ್ಯಕ್ಕಾಗಿ ಸೆಣಸಿದ ಸಾಮಾನ್ಯ ರೈತರ ಬದುಕು ದುಸ್ತರವಾಯಿತು. ಶ್ರೀ CH ಹನುಮಂತರಾಯ ಅವರು ಬರೆದಿರುವ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಲೇಖನದಲ್ಲಿ ಲೇಖಕರೇ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ರೈತರ ಹೋರಾಟದ ಫಲವಾಗಿಯೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಆದರೆ ಈ ಸ್ವಾತಂತ್ರ್ಯವು ರೈತರ ಕೈಗೆ ಸಿಗದೆ ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು. ಜಮೀನ್ದಾರಿ ಪದ್ಧತಿಯನ್ನು ಮೂಲೋತ್ಪಾಟನೆ ಮಾಡದೆ ಪಾಳೆಗಾರರನ್ನೆಲ್ಲ ಹಾಗೆ ಉಳಿಸಿಕೊಳ್ಳಲಾಯಿತು. ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ತಮ್ಮ ಇಂಡಸ್ಟ್ರಿಗಳ ಕಚ್ಚಾ ಮಾಲಿಗೆ ಬೇಕೆಂದು ಲಕ್ಷಾಂತರ ಎಕರೆ ಜಮೀನುಗಳನ್ನು ಲಪಟಾಯಿಸಿಕೊಂಡರು. ಇದರಿಂದಾಗಿ ಸ್ವಾತಂತ್ರ್ಯಕ್ಕಾಗಿ ಸೆಣಸಿದ ಸಾಮಾನ್ಯ ರೈತರು ಬದುಕಲು ಕಷ್ಟಪಡುವಂತಾಯಿತು ಎಂದು ಲೇಖಕರು ವಿವರಿಸಿದ್ದಾರೆ. ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ. CH ಹನುಮಂತರಾಯ ಅವರು ರಚಿಸಿರುವ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ
ಎಂಬ ಲೇಖನದಲ್ಲಿ ಈ ಮೇಲಿನ ವಾಕ್ಯವಿದೆ. ಸಾಮ್ರಾಜ್ಯಶಾಹಿಗಳು ಮುಕ್ತ ಮಾರುಕಟ್ಟೆಯಲ್ಲಿ ದಿಗ್ವಿಜಯ ಸಾಧಿಸಲು ಸಸ್ಯಾಹಾರಿ ದನಗಳನ್ನು ಸಹ ಮಾಂಸಾಹಾರಿಗಳಾಗಿ ಮಾಡಿದ್ದನ್ನು ವಿವರಿಸುತ್ತಾ ಲೇಖಕರು ಕುರಿಗಳ ಮೇಲೆ ರಾಸಾಯನಿಕ ಆಹಾರದ ಪ್ರಯೋಗ ಮಾಡಿದ್ದನ್ನು ಹೇಳಿರುವರು. ಈ ಬಗೆಯ ಆಹಾರದಿಂದ ಕುರಿಗಳು ಗೂಳಿಗಳಂತೆ ಬೆಳೆದವು ನಿಜ, ಆದರೆ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ. ವಿಚಿತ್ರ ರೋಗಗಳಿಗೆ ಬಲಿಯಾಗಿ ಸತ್ತವೆಂದು ವಿವರಿಸುವ ಸಂದರ್ಭ ಇದಾಗಿದೆ. ಪ್ರಶ್ನೆ 5. ಹೋಟೆಲ್ಗಳು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು. ಸಿ.ಎಚ್. ಹನುಮಂತರಾಯ ಅವರು ಬರೆದಿರುವ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಲೇಖನದಲ್ಲಿ ಜಾಗತೀಕರಣದ ಪರಿಣಾಮವಾಗಿ ನಮ್ಮ ದೇಶಕ್ಕೆ ಕಾಲಿಟ್ಟ ಹೋಟೆಲ್ಗಳು ಉದ್ಯಮದ ಬಗ್ಗೆ ವಿವರಿಸುತ್ತಾ ಈ ಮಾತನ್ನಾಡಿದ್ದಾರೆ. ಜಾಗತೀಕರಣದ ಪರಿಣಾಮವಾಗಿ ನಮ್ಮ ದೇಶಕ್ಕೆ ಕಾಲಿಟ್ಟ ಖಾದ್ಯ ತರಕಾರಿ ಕಂಪನಿಗಳು, ಹೋಟೆಲ್ಗಳು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಒಳಗಾದವು. ಏಕೆಂದರೆ ಅವು ತಯಾರಿಸುವ ಮಾಂಸ ರುಚಿಕರವಾಗಿರಲು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಲಾಗುತ್ತಿರುವ ಅಂಶವನ್ನು ಅಮೆರಿಕದ ಗುಣಮಟ್ಟ ಪರೀಕ್ಷಣಾ ಸಮಿತಿಯ ಸಂಸತ್ತು ಬಹಿರಂಗಪಡಿಸಿತು. ಆದ್ದರಿಂದ ಆರೋಗ್ಯ ಪ್ರಿಯರು ಇಂತಹ ಆಹಾರ ತಯಾರಿಕಾ ಹೋಟೆಲ್ಗಳನ್ನು ತಿರಸ್ಕರಿಸಿದರು. ಓಕೆ ಸ್ಟೂಡೆಂಟ್ಸ್, ಇವಿಷ್ಟು ಕೂಡ ಈ 5 ಸಂದರ್ಭ ಸೂಚಿತ ಪ್ರಶ್ನೋತ್ತರಗಳು. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ. ಫಸ್ಟ್ ಕ್ವಶನ್, ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ? ಉತ್ತರ, ಲೇಖಕರು ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದೇ ಕರೆದಿದ್ದಾರೆ. ಯಾವ ತೆರಿಗೆಯನ್ನು ಪಾವತಿಸಬೇಕಾಯಿತು? ಉತ್ತರ, ರೈತರು ಜಮೀನ್ದಾರಿ ಪದ್ಧತಿಯ ಕಾನೂನಿನಂತೆ ಹಣದ ರೂಪದ ತೆರಿಗೆಯನ್ನು ಪಾವತಿಸಬೇಕಾಯಿತು. ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಯಾರು ಹೇಳಿದರು? ಉತ್ತರ, ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಮಹಾತ್ಮ ಗಾಂಧಿಯವರು ಹೇಳಿದರು. ಪ್ರಶ್ನೆ 4. ರೈತರ ಬದಲಿಗೆ ಸ್ವಾತಂತ್ರ್ಯವು ಯಾರ ಕೈಗೆ ಸಿಕ್ಕಿತು? ಉತ್ತರ, ಸ್ವಾತಂತ್ರ್ಯವು ರೈತರಿಗೆ ಸಿಗುವ ಬದಲು ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು. ಪ್ರಶ್ನೆ 5. ಶ್ರೀಮಂತ ರೈತರ ಉದಯಕ್ಕೆ ಯಾವುದು ಸಹಕಾರವಾಯಿತು? ಉತ್ತರ, ಹಸಿರು ಕ್ರಾಂತಿಯು ಶ್ರೀಮಂತ ರೈತರ ಉದಯಕ್ಕೆ ಕಾರಣವಾಯಿತು. ಪ್ರಶ್ನೆ 6. ದೇಶಗಳಲ್ಲಿ ಯಾವ ರೀತಿಯ ಚಳುವಳಿ ಹುಟ್ಟಿಕೊಂಡವು? ಉತ್ತರ, ರೈತಪರವಾದ ಚಳುವಳಿ ಹೋರಾಟಗಳು ಹುಟ್ಟಿಕೊಂಡವು ಮತ್ತು ದೇಶೀಯ ವಿಮೋಚನಾ ಚಳುವಳಿಗಳು ಹುಟ್ಟಿಕೊಂಡವು. ಪ್ರಶ್ನೆ 7. ಜಂಕ್ ಫುಡ್ ಹೋಟೆಲ್ಗಳೆಂದು ಹೀಯಾಳಿಸಿದವರು ಯಾರು? ಉತ್ತರ, ಅಮೆರಿಕನ್ನರು ಜಂಕ್ ಫುಡ್ ಹೋಟೆಲ್ಗಳೆಂದು ಹೀಯಾಳಿಸಿದರು. ಪ್ರಶ್ನೆ 8. ನಮ್ಮ ಕೃಷಿ ರಂಗದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು? ಉತ್ತರ, ನಮ್ಮ ಕೃಷಿ ರಂಗದಲ್ಲಿನ ಅನೇಕ ಸಮಸ್ಯೆಗಳಿಗೆ ಜಾಗತೀಕರಣವೇ ಮೂಲ ಕಾರಣವಾಗಿದೆ. ಪ್ರಶ್ನೆ 9. ಏಡ್ಸ್ ರೋಗಿಗಳನ್ನು ನುಂಗತೊಡಗಿದ್ದು ಯಾವುದು? ಉತ್ತರ, ಸಾಮ್ರಾಜ್ಯಶಾಹಿಗಳ ಪೇಟೆಂಟ್ ಕಾನೂನು ಏಡ್ಸ್ ರೋಗಿಗಳನ್ನು ನುಂಗತೊಡಗಿತು. ಪ್ರಶ್ನೆ 10. ಮೂರನೇ ಜಗತ್ತಿನ ರಾಷ್ಟ್ರಗಳಲ್ಲಿ ಆಹಾರ ಸಮಸ್ಯೆ ಉಂಟಾಗಿದ್ದೇಕೆ? ಉತ್ತರ, ಮೂರನೇ ಜಗತ್ತಿನ ರಾಷ್ಟ್ರಗಳು ಕೃಷಿ ವಿರೋಧಿ ನೀತಿಯನ್ನು ಅನುಸರಿಸಿದ್ದರಿಂದ ಆಹಾರ ಧಾನ್ಯ ಬಳಕೆಯಲ್ಲಿ ಕುಸಿತ ಉಂಟಾಯಿತು. ನೆಕ್ಸ್ಟ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ರೈತರನ್ನು ಶೋಷಣೆ ಮಾಡಿದವರು ಯಾರು? ಉತ್ತರ, ರೈತರನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿದ ಸಾಹುಕಾರ ವರ್ಗವು ರೈತರಿಗೆ ನೀಡಿದ ಸಾಲಕ್ಕೆ ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ರೈತರನ್ನು ಶೋಷಣೆ ಮಾಡಿತು. ಪ್ರಶ್ನೆ 2. ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದವು?
ಉತ್ತರ: ಕರ್ನಾಟಕದಲ್ಲಿ ರೈತ ಚಳುವಳಿಗಳು ಕಾಗೋಡು, ದಾಂಡೇಲಿಯ, ಹಳಿಯಾಳ, ನರಗುಂದ ಮತ್ತು ಶಿವಮೊಗ್ಗದಲ್ಲಿ ನಡೆದವು. ಪ್ರಶ್ನೆ 3. ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ವಿಧಿಸಿದ ನಿರ್ಬಂಧಗಳು ಯಾವುವು? ಉತ್ತರ: ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ಮಹಿಳೆ ಮತ್ತು ಶಿಶು ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣಗಳಂಥ ಯೋಜನೆಗಳಿಗಾಗಿ ಹಣ ವ್ಯಯಿಸಬಾರದೆನ್ನುವ ನಿರ್ಬಂಧಗಳನ್ನು ಹೇರಲಾಯಿತು. ಪ್ರಶ್ನೆ 4. ಕೃಷಿ ಜಮೀನನ್ನು ಯಾರೂ ಖರೀದಿಸುವಂತಿಲ್ಲ. ಉತ್ತರ: ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿಲ್ಲ. ಪ್ರಶ್ನೆ 5. ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಯಾವ ರೋಗಗಳು ಬರುತ್ತವೆ? ಉತ್ತರ: ರಾಸಾಯನಿಕಗಳನ್ನು ತಿನ್ನುವುದರಿಂದ ಪ್ರಾಣಿಗಳು ಅಕಾಲಿಕವಾಗಿ ಬಾತುಕೊಂಡು ಕೊಬ್ಬಿ ಬೆಳೆದು ಕುರಿಗಳೆಲ್ಲ ಗೂಳಿಗಳಂತೆ ಕಂಡವು. ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿಯೇ ಇರದೆ ಗುರುತಿಸಲಾಗದ ವಿಚಿತ್ರ ರೋಗಗಳಿಗೆ ಬಲಿಯಾಗಿ ಸತ್ತು ಹೋದವು. ನೆಕ್ಸ್ಟ್ ಮೈನ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸಿಪಾಯಿ ದಂಗೆಯನ್ನು ರೈತರ ದಂಗೆ ಎಂದು ಲೇಖಕರು ಹೇಗೆ ಕರೆದಿದ್ದಾರೆ? ಉತ್ತರ: ಲೇಖಕರು 1857ರ ಸಿಪಾಯಿ ದಂಗೆಯನ್ನು ರೈತರ ದಂಗೆಯೆಂದೇ ಕರೆಯಲು ಬಯಸುತ್ತಾರೆ. ಇದಕ್ಕೆ ಅವರು ನೀಡಿರುವ ಕಾರಣವೆಂದರೆ ಸಿಪಾಯಿ ದಂಗೆ ಸ್ಫೋಟಕ್ಕೊಳಗಾಗುವುದಕ್ಕೆ ಕ್ರಾಂತಿಕಾರರ ವಾತಾವರಣವನ್ನು ರೈತರು ತಮ್ಮ ಚಳುವಳಿಗಳ ಮೂಲಕ ಸೃಷ್ಟಿ ಮಾಡಿದರೆಂಬ ಸಂಗತಿ. ಅಲ್ಲದೆ ಸಿಪಾಯಿ ದಂಗೆಯಲ್ಲಿ 1.5 ಲಕ್ಷ ಭಾರತೀಯರು ಕೊಲ್ಲಲ್ಪಟ್ಟರು. ಅವರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ ರೈತರೇ ಇದ್ದರು. ಅಲ್ಲದೆ ಗಾಂಧೀಜಿಯ ಕರೆಗೆ ಓಗೊಟ್ಟ ರೈತರ ಸ್ವಾತಂತ್ರ್ಯ ಚಳುವಳಿಯು ಹಳ್ಳಿ ಹಳ್ಳಿಗೆ ವ್ಯಾಪಿಸಲು ಸಾಧ್ಯವಾಯಿತು. ಈ ಎಲ್ಲ ಕಾರಣಗಳಿಂದ ಲೇಖಕರು ಇದನ್ನು ರೈತರ ದಂಗೆಯೆಂದೇ ಕರೆಯಲು ಅಪೇಕ್ಷೆಪಟ್ಟಿದ್ದಾರೆ. ಪ್ರಶ್ನೆ 2. 19ನೆಯ ಶತಮಾನದಲ್ಲುಂಟಾದ ಬರದ ಪರಿಣಾಮಗಳೇನು? ಉತ್ತರ: 19ನೆಯ ಶತಮಾನದಲ್ಲಿ ಉಂಟಾದ ಭೀಕರ ಪರಿಣಾಮಗಳು ಹೃದಯ ಕಲಕುವಂತಿವೆ. ರೈತರು ಎರೆಮಣ್ಣನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡರೆಂಬ ಸುದ್ದಿಗಳು ಹರಡಿದವು. ಸತ್ತವರ ಶವ ಸಂಸ್ಕಾರ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ನಾಯಿ ನರಿಗಳು ಶವವನ್ನು ತಿನ್ನಲಾರಂಭಿಸಿದವು. ಎಲ್ಲಿ ನೋಡಿದರಲ್ಲಿ ಮನುಷ್ಯರ ಅಸ್ಥಿಪಂಜರಗಳು ಬಿದ್ದಿದ್ದವು. ಪ್ರಶ್ನೆ 3. ರೈತ ಚಳುವಳಿಗಳ ಬಗ್ಗೆ ಬರೆಯಿರಿ. ಉತ್ತರ: 70ರ ದಶಕದಲ್ಲಿ ಭುಗಿಲೆದ್ದ ರೈತ ಚಳುವಳಿಗಳು ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನು ಪ್ರಧಾನವಾಗಿರಿಸಿಕೊಂಡ ರೈತ ಹೋರಾಟಗಳಾಗಿದ್ದವು. ಬಡ ರೈತರು ಗಮನಕ್ಕೆ ಬರಲೇ ಇಲ್ಲ. ಈ ಬಗೆಯ ಚಳುವಳಿಗಳು ಸರಕಾರಗಳನ್ನು ನಡುಗಿಸತೊಡಗಿದವು. ಕರ್ನಾಟಕದಲ್ಲಿ ಕಾಗೋಡು ರೈತ ಹೋರಾಟವು ಅಭೂತಪೂರ್ವ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿತು. ದಾಂಡೇಲಿಯಲ್ಲಿ ಹಳಿಯಾಳ ರೈತ ಹೋರಾಟವು ನಡೆಯಿತು. ನರಗುಂದ ಮತ್ತು ಶಿವಮೊಗ್ಗ ರೈತ ಚಳುವಳಿಗಳು ನಡೆದವು. ಶಿವಮೊಗ್ಗ ರೈತ ಚಳುವಳಿಯ ನಂತರ ರೈತ ಸಂಘಟನೆಗಳು ಒಡೆದು ಹೋಳಾಯಿತು ಎಂದು ಲೇಖಕರು ಹೇಳಿದ್ದಾರೆ. ಪ್ರಶ್ನೆ 4. ಭೂ ಸುಧಾರಣಾ ಕಾಯ್ದೆ ಎಂದರೆ ಏನು? ಅದರ ಪರಿಣಾಮಗಳೇನು? ಉತ್ತರ: ಕೃಷಿ ಕ್ಷೇತ್ರದಲ್ಲಿನ ವಿವಿಧ ಸಾಂಸ್ಥಿಕ ಅಂಶಗಳಲ್ಲಿ ಬದಲಾವಣೆ ತರಲು ಸರ್ಕಾರ ಪ್ರಯತ್ನಿಸುವುದನ್ನು ಭೂ ಸುಧಾರಣೆ ಎನ್ನಲಾಗಿದೆ. ಒಕ್ಕಲುತನದ ಸಮಸ್ಯೆಗಳನ್ನು ನಿವಾರಿಸಿ ಕೃಷಿ ಪ್ರಗತಿಗೆ ಶ್ರಮಿಸುವುದು ಭೂ ಸುಧಾರಣೆಯ ಮುಖ್ಯ ಉದ್ದೇಶ. ಭೂ ಒಡೆತನ, ಭೂ ಒಡೆಯರು ಮತ್ತು ಸರ್ಕಾರಕ್ಕೆ ಇರಬೇಕಾದ ಸಂಬಂಧ, ಗೇಣಿದಾರರ ಹಿತರಕ್ಷಣೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಕೃಷಿ ವ್ಯವಸ್ಥೆಯಲ್ಲಿ ತರಲಾಗುವ ಯೋಜಿತ ಮತ್ತು ಕಾನೂನುಬದ್ಧ ಮಾರ್ಪಾಟುಗಳೇ ಭೂ ಸುಧಾರಣಾ ಕಾಯ್ದೆಗಳು. ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯನ್ವಯ ರೈತ ಮತ್ತು ರೈತ ಕೃಷಿಕರಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿಲ್ಲ. ಆದರೆ ಹಲವಾರು ವ್ಯಾಪಾರಿಗಳು, ಸಾಲ ಲಾವಾದೇವಿಗಾರರು ಸರ್ಕಾರಕ್ಕೆ ಆದಾಯ ತೆರಿಗೆ ವಂಚಿಸಲು ಜಮೀನುಗಳನ್ನು ಖರೀದಿಸಿ ತಮ್ಮ ವ್ಯಾಪಾರಿ ಮೂಲದಿಂದ ಬಂದ
ಬಂದ ಆದಾಯವನ್ನು ಕೃಷಿ ಮೂಲದಿಂದ ಬಂದ ಆದಾಯವೆಂದು ತೋರಿಸುವ ಪ್ರಕರಣಗಳೇ ಹೆಚ್ಚಾದವು. ನೆಕ್ಸ್ಟ್ ಕ್ವಶನ್, ನಮ್ಮ ಆರೋಗ್ಯದ ಮೇಲೆ ವಿದೇಶಿ ಹೋಟೆಲ್ಗಳು ನಡೆಸಿದ ದಾಳಿಗಳೇನು? ಉತ್ತರ, ವಿದೇಶಿ ಹೋಟೆಲ್ಗಳು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಿದ್ದರಿಂದ, ಅಂತಹ ಪ್ರಾಣಿಗಳನ್ನು ತಿಂದಿದ್ದರಿಂದ ಕರುಳಿನ ಕ್ಯಾನ್ಸರ್, ಜ್ವರ, ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಲೈಂಗಿಕ ಬದಲಾವಣೆಗಳು, ನಪುಂಸಕತ್ವ, ಮಕ್ಕಳಲ್ಲಿ ಅಕಾಲಿಕ ಹರೆಯ ಬರುವಿಕೆ ಮುಂತಾದ ಸಮಸ್ಯೆಗಳು ತಲೆದೋರಿದವು. ಇವೇ ಮುಂತಾದ ಅನಾರೋಗ್ಯವನ್ನು ವಿದೇಶಿ ಹೋಟೆಲ್ಗಳು ಉಂಟುಮಾಡಿದವು.